150 ಅಡಿ ಒಳಗಡೆ ಬಂದಿದ್ದೀವಿ ಇವಾಗ ಗುಹೆ ಒಳಗಡೆ. ದೇವ್ರ ಗುರು, ದೇವ್ರು ತೋರ್ಸು, ನನ್ನಲ್ಲ. ನೀನೇ ದೇವ್ರು ನಮ್ಗೆ ಇಲ್ಲಿ. ಅವ್ರ ಭಾಷೆ ಮಾತಾಡ್ಬೇಕಂದ್ರೆ ಇವಾಗ ಕಸುವಾಗಿ ಉಣ್ಕೊಂಡು ಹೊಂಟಿವು ನಾವು. ಹಸುವಾಗಿಲ್ಲ, ಕಸುವಾಗಿ. ಹುಲಿ ಇದೆ, ಎಚ್ಚರಿಕೆ. ನಾನ್ ಬರ್ತೀನಂತ ಅವಾಗ್ಲೇ ಬೋರ್ಡ್ ಹಾಕ್ಬಿಡ. ನಾನ್ ಫಸ್ಟ್ ಕಾಪಿ ಅಂತೆ, ಅವ್ನು ಒರಿಜಿನಲ್ ಹುಲಿ ಅಂತೆ. ಬರೀ ಇಂಥದೆಯಾ? ಏ ಜಿಂಕ ಅಲ್ಲಿ ಕಸ ಹಾಕಿದವನು ಹಂದಿ ಕೊಟ್ಟಿದವನು. ಆದಿಸ್ಥಳಗೆ ಬಂದಿದ್ದೀವಿ ಗಾಯ್ಸ್, ದುರ್ಗಾ ಪರಮೇಶ್ವರಿ. ಇದು ಗುಹೆ ಒಳಗಡೆ ಇಳಿಬೇಕು. ಗುಹೆ ಎಷ್ಟು ಆಳ ಐತೆ? ಭೈರವ ಸಿದ್ದೇಶ್ವರ ಟೆಂಪಲ್. ಇಲ್ಲಿ ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೂ ಇವರ ಕರ್ಕೊಂಡು ಹೋಗ್ತಾರೆ. ಕುಬ್ಜಾ ನದಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತು ನಾಗತೀರ್ಥ ಫಸ್ಟ್ ಸಂಗಮ ಆದಾಗ ಅಮರಾಶ್ರ ಗುಹೆ ಅಂತ ಹೇಳಿದೆಯಲ್ಲ, ಸುಪಾಶ್ವ ಮುನಿಗಳು, ಅನಂತರ ಶ್ರೀಧರ ಸ್ವಾಮಿಗಳು, ಅನಂತರ ಶ್ರೀಧರ ಸ್ವಾಮಿ. ಇಲ್ಲಿ ಒಳಗಡೆಗೆ ಹೆಂಗ್ ಬರುತ್ತೆ ನೀರು? ಅಲ್ಲಿ ನಾಗತೀರ್ಥ ನೋಡಿ, ಇಲ್ಲಿ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಇಲ್ಲಿ ನೋಡಿದ್ರೆ ಬ್ಯಾಟ್ಸ್ ಅನ್ನು ನೋಡ್ಬೋದು, ಬಾವಲಕ್ಕಿ ಅಂತೀವಲ್ಲ, ಬ್ಯಾಟ್ಸ್ ಅನ್ನು ನೋಡ್ಬೋದು. ಮುಂಚೆ ಇಲ್ಲಿ ಕಾಶಿಗೆ ಹೋಗೋ ದಾರಿ ಅಂತ ಇತ್ತು. ಋಷಿ ಮುನಿಗಳ ಕಾಲದಲ್ಲಿ ಮಣ್ಣೆಲ್ಲ ಕುಸ್ತು ಬಿಟ್ಟು ಫುಲ್ ಬ್ಲಾಕ್ ಆಗಿರುವಂತದ್ದು. ಇಲ್ಲಿ ಒಂದ್ಸರಿ ಫುಲ್ ಲೈಟ್ ಆಫ್ ಮಾಡಿದ್ರೆ ಒಬ್ರು ಕಣ್ಣಿಲ್ಲಿದ್ದವ್ರ ಜೀವನ ಹೆಂಗಿರುತ್ತೆ ಅಂತ ನಿಮ್ಗೊಂದು ಅನುಭವಕ್ಕೆ ಬರುತ್ತೆ. ಬಾಹುಬಲಿ ಪಿಕ್ಚರ್ ಅಂತ ನ್ಯಾಚುರಲ್ ರೋಡ್ ಅಂತ ಹೇಳಿದ್ರು. ಇದು ದೇವರಿಗೆ ಪೂಜೆ ಮಾಡಿದ್ರು. ಕಡೆಯಿಂದ ಬಂದ್ರೆ ಇಲ್ಲಿ ಅಟ್ಯಾಚ್ ಆಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ 12:30, ಮಧ್ಯಾಹ್ನ 1:30 5 ಗಂಟೆ. ಇಲ್ಲಿ ಹುಲಿ ಬಂದಿತ್ತು 11:30 ಆಯ್ತಾ. ಮೊಬೈಲ್ ವಿಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದಾರೆ. ಗಾಯ್ಸ್, ಇದು ಯಾವಾಗಲೂ ಕೆಂಡ ಇದ್ದೇ ಇರುತ್ತೆ ಒಳಗಡೆ. ಹುಲಿ ಬಂದು ಇಲ್ಲಿ ವರ್ಷಕ್ಕೊಂದ್ಸಲಿ ಬಿಸಿಗೆ ಕಾಯಿಸ್ಕೊಂಡು ಹೋಗುತ್ತಂತೆ. ಇಲ್ಲೇ ಸುತ್ತಮುತ್ತ ಕಾಡಲ್ಲೇ ಇರುತ್ತೆ ಹುಲಿ. ಬಾ ಅಂತ ಕರೀತಾರಂತೆ, ಆದರೆ ಅದು ಬರಲ್ಲಂತೆ, ಓಡೋಗುತ್ತಂತೆ. ಆ ಮನೆ ಇದೆಯಲ್ಲ, ಅಲ್ಲಿರೋದು ಗುಹೆ. ಇಷ್ಟು ದೂರ ಇದ್ದೀವಿ ನಾವು, ಇಷ್ಟು ದೂರ ಕೆಳಗಡೆ ಇದೆ. ಇಲ್ಲಿವರೆಗೂ ಗುಹೆ ಐತೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ನೆಕ್ಸ್ಟು ಕೇಶವನಾಥ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಕೂಡ ಸೇಮ್ ಇದೇ ಥರ ಗುಹೆ ಥರನೇ ಇರುತ್ತೆ. ಅಲ್ಲಿ ಹೋಗಿ ತೋರಿಸ್ತೀನಿ ಎಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.